ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್. ಓಕೆ, ಇವತ್ತಿನ ವೀಡಿಯೋದಲ್ಲಿ ಬನ್ನಿ ನೋಡೋಣ. ಇವತ್ತು ಧನುರ್ಮಾಸದ ಪೂಜೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಧನುರ್ಮಾಸ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ನೋಡಿ, ಆಲ್ರೆಡಿ ನಮ್ಮ ಮನೇಲಿ ಇವತ್ತು ನಂದು ಧನುರ್ಮಾಸದ ಕೊನೆಯ ದಿನದ ಪೂಜೆ ಮುಗಿದಿದೆ, ನೋಡ್ತಾ ಇದ್ದೀರಾ. ಸೊ ನಾನಿವತ್ತು ಹೀಗೆ ಏನೇನೆಲ್ಲ ಪ್ರಿಪ್ರೇಷನ್ ಇರಬೇಕು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ಈಗ ಮೊದಲಿಗೆ ನಾವು ಧನುರ್ಮಾಸ ಮಾಡೋದಕ್ಕಿಂತ ಮುಂಚೆ ನಾವು ಯಾಕೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಧನುರ್ಮಾಸ ಮಾಡುವಂತಹ ಉದ್ದೇಶ ಏನಪ್ಪ ಅಂತಂದರೆ, ಧನುರ್ಮಾಸದಲ್ಲಿ ಅಂದರೆ ಸೂರ್ಯದೇವ ಇರ್ತಾರಲ್ಲ, ಅವರು ಧನುರ್ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗಾಗಿ ನಾವು ಧನುರ್ಮಾಸವನ್ನು ಆಚರಿಸ್ತೀವಿ. ಸೊ ಧನುರ್ಮಾಸ ಪ್ರಾರಂಭ ಆಗೋದು ಡಿಸೆಂಬರ್ 16ನೇ ತಾರೀಕು ಶುರುವಾದರೆ ಜನವರಿ 15ನೇ ತಾರೀಕು ಅಂದರೆ ಮಕರ ಸಂಕ್ರಾಂತಿಯ ದಿನ ಎಂಡ್ ಆಗುತ್ತೆ. ಮಕರ ಸಂಕ್ರಾಂತಿ ಅಂತ ಅಂದರೆ ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆ ಟೈಮಲ್ಲಿ ನಾವು ಮಾಡೋಕ್ಕೆ ಹೋಗಬಾರ್ದು. ಸೊ ಧನುರಾಶಿ ಪ್ರವೇಶ ಮಾಡಿದಾಗ ಆ ಟೈಮಲ್ಲಿ ಧನುರ್ಮಾಸವನ್ನು ಪ್ರಾರಂಭಿಸಬೇಕು. ಒಬ್ಬೊಬ್ಬರು ಒಂದು ಮಂತ್ ಫುಲ್ಲು ಮಾಡ್ತಾರೆ. ಸೊ ನಾನು ಒಂದು ಫುಲ್ ಮಂತ್ ಮಾಡೋಕ್ಕಾಗಲ್ಲ ಅಂಥೇಳಿ 9 ದಿನ ಮಾಡ್ತೀನಿ. 9 ನವಗ್ರಹಗಳಿರೋದ್ರಿಂದ ನವಗ್ರಹಕ್ಕೂ ಸೇರಿ 9 ದಿನಗಳನ್ನು ಆಚರಣೆ ಮಾಡ್ತೀನಿ. ನಾನು ಪ್ರತಿ ವರ್ಷ ಜನವರಿ ಮಂತಲ್ಲಿ ನಾನು ಪ್ರಾರಂಭಿಸ್ತೀನಿ. ಜನವರಿ 2ನೇ ತಾರೀಕಿಂದ ಪ್ರಾರಂಭ ಮಾಡ್ತೀನಿ. ಯಾಕೆಂದರೆ ಹೊಸ ವರ್ಷಕ್ಕೆ ಸೇರಿಕೊಳ್ಳುತ್ತೆ ಅಂತೇಳಿ. ಓಕೆ, ಆ ವರ್ಷದ ಪೂರ್ಣ ಫಲ ನಮಗೆ ಸಿಗಲಿ ಅಂತೇಳಿ ನಾನು ಹೊಸ ವರ್ಷ 2ನೇ ತಾರೀಕಿಂದ ಪ್ರಾರಂಭ ಮಾಡ್ತೀನಿ. ಅದಕ್ಕೂ ಮೊದಲು ನಾವು ಪ್ರಾರಂಭಿಸೋಕ್ಕಿಂತ ಮೊದಲು ನಾವು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಒಂದು ವಾರ ಮುಂಚೆಯಿಂದನೂ ಕೂಡ ನಾವು ನಾನ್ ವೆಜ್ ತಿನ್ನೋದನ್ನು ಬಿಡಬೇಕು. ನಾನ್ ವೆಜ್ ಮನೇಲಿ ಮಾಡಬಾರ್ದು, ಹಾಗೆ ಅಂಟು ಮುಂಟು ಮಾಡಬಾರ್ದು, ಅದೆಲ್ಲ ನೋಡ್ಕೋಬೇಕಾಗುತ್ತೆ. ಜೊತೆಗೆ ನಾವು ಲೇಡೀಸ್ ಏನಿರ್ತೀವಿ, ಡೇಟ್ಸು ಅದು ಇದು ಏನಾದರೂ ಇದ್ದರೆ ಅದನ್ನು ಕೂಡ ಮುಗಿಸ್ಕೊಂಡು ನಾವು ಮನೆಯೆಲ್ಲ ಸಿದ್ಧತೆ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಕೂಡ ಹಾಗೆ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಬನ್ನಿ, ಇವತ್ತು ನಾನು ಮಾರ್ನಿಂಗು ಬೆಳಗ್ಗೆ ಎದ್ದು ಒಂದು 4:15ಗೆ ಎದ್ದಿದ್ದು. 4:15ಗೆ ಎದ್ದು ಅದು ಹಿಂದಿನ ದಿವಸನೇ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ರೆಡಿ ಮಾಡಿಕೊಂಡು ಮಾರ್ನಿಂಗ್ ಎದ್ದು 4:15ಗೆ ಡೈರೆಕ್ಟ್ ಸ್ನಾನಕ್ಕೆ ಹೋಗಿ ಅಲ್ಲಿಂದ ಬಂದು ನಾನು ಈ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತೀನಿ. ಏನಂದರೆ ನಾನು ಸ್ನಾನ ಮುಗಿಸಿನೇ ನಾನು ಹೊಸ್ಲನ್ನೆಲ್ಲ ಒರೆಸಿ ಎಲ್ಲ ರೆಡಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೂ ಮೊದಲು ನಾನು ಮಾಡ್ಕೊಳ್ಳೋಕೆ ಹೋಗಲ್ಲ. ಮಾರ್ನಿಂಗ್ ಎದ್ದ ತಕ್ಷಣ ಸ್ನಾನಕ್ಕೆ ಹೋಗಿ ಹೊರಗಡೆ ಎಲ್ಲ ಗೇಟೆಲ್ಲ ಓಪನ್ ಮಾಡಿಬಿಟ್ಟು ಬಾಗಿಲೆಲ್ಲ ನೀರು ಹಾಕಿ ಎಲ್ಲ ರೆಡಿ ಮಾಡಿ ಬರೋಷ್ಟರಲ್ಲಿ 5 ಗಂಟೆ ಆಗಿದೆ. ನೋಡ್ತಾ ಇದ್ದೀರಾ, 5 ಗಂಟೆ ಆಗಿದೆ. ಇವಾಗ 5 ಗಂಟೆ ಆಯಿತು. ಸೊ ನಮ್ಮ ಮನೆಯವರು ಕೂಡ ನನ್ನ ಜೊತೆ ಈ ಧನುರ್ಮಾಸವನ್ನು ಪ್ರತಿ ವರ್ಷ ಮಾಡೋದ್ರಿಂದ ಅವರು ಕೂಡ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಅವರು ಸ್ನಾನ ಮುಗಿಸಿ ಬರೋದ್ರೊಳಗಡೆ ನಾನು ಬಾಗಿಲೆಲ್ಲನೂ ಒರೆಸಿ ಬಾಗಿಲಿಗೆ ರಂಗೋಲಿ ಇಟ್ಟು ಎಲ್ಲ ರೆಡಿ ಮಾಡ್ಕೋತೀನಿ. ಮತ್ತು ಹಾಗೆ ಪೂಜೆಗೆ ಏನೇನು ಬೇಕು ಸಿದ್ಧತೆಗಳನ್ನೆಲ್ಲ ಮಾಡ್ಕೋತೀನಿ. ಓಕೆ, ನೋಡಿ ಫ್ರೆಂಡ್ಸ್, ಹಿಂಗೆ ನಾವು ಮುಂಚೆಗೇ ಏನು ಮಾಡಬೇಕು, ಎಳ್ಬತ್ತಿನ 9 ಗ್ರಹಗಳಿಗೆ 9 ರೀತಿಯಲ್ಲಿ ಎಳ್ಬತ್ತಿಯನ್ನು ಕಟ್ಕೋಬೇಕಾಗುತ್ತೆ. ಹಿಂದಿನ ದಿವಸನೇ ಪ್ರಿಪ್ರೇಷನ್ ಮಾಡಿಕೊಂಡು ಎಳ್ಳೆಣ್ಣೆ ತೊಗೊಬಂದು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಈ ರೀತಿ ನೆನೆಸಿಟ್ಕೋಬೇಕಾಗುತ್ತೆ. ಓವರ್ ನೈಟ್ ನೆನೆಸಿಟ್ಕೊಂಡು ಆಮೇಲೆ ನಾವು ಹೋಗಿ ಪೂಜೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಹಿಂದಿನ ದಿವಸ ಏನು ಮಾಡಬೇಕು, ಒಂದೊಂದು ಗ್ರಹಕ್ಕೆ 9 ಬತ್ತಿ ಥರ ತಂದು 9 ದಿನಕ್ಕೆ ಆಗುವಷ್ಟು ಬತ್ತಿಗಳನ್ನು ನಾವು ನೆನೆಸಿಟ್ಟು ಅದನ್ನು ನಾವು ಸಿದ್ಧತೆ ಮಾಡ್ಕೊಂಡಿರ್ತೀವಿ. ಮತ್ತು ಮಾರ್ನಿಂಗ್ ಎದ್ದು ಯಥಾ ಪ್ರಕಾರ ಪ್ರತಿದಿನ ಅಂದರೆ 9 ದಿನ ಪ್ರತಿದಿನ ಏನು ಮಾಡ್ತೀವಿ, ಇದೇ ಥರ ಎಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಹೋಗಬೇಕು. ಇದೆಲ್ಲನೂ ದೇವ್ರ ಪೂಜೆ ಎಲ್ಲ ಮನೇಲಿ ಮಾಡಿ ಹೊಸ್ಲ ಹತ್ರ ಎಲ್ಲ ದೀಪ ಇಟ್ಟು ಎಲ್ಲ ರಂಗೋಲಿ ಬಿಟ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಮಾರ್ನಿಂಗು ಎದ್ದು ಸ್ನಾನ ಮಾಡಿ ಹೋಗಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ದೇವಸ್ಥಾನದಲ್ಲಿ ಹೋಗಿ ಎಳ್ಬತ್ತಿಯನ್ನು ಅಲ್ಲಿ ಹಚ್ಚಬೇಕಾಗುತ್ತೆ. ನಮ್ಮ ಮನೆ ಹತ್ರ ಒಂದು ಆಂಜನೇಯ ಟೆಂಪಲ್ ಇದೆ. ನಿಯರ್ ಯಾವುದೇ ಟೆಂಪಲ್ ಇದ್ದರೂ ಪರವಾಗಿಲ್ಲ, ಅಲ್ಲಿ ನವಗ್ರಹ ಇದ್ದರೆ, ಹಳ್ಳಿ ಮರ ಇದ್ದರೆ ಓಕೆ, ಅಲ್ಲಿ ಹೋಗ್ಬಿಟ್ಟು ನಾವು ಕೆಲಸಗಳನ್ನು ಮಾಡಬಹುದು, ಈ ಥರ ಪೂಜೆಗಳನ್ನು ಸಲ್ಲಿಸ್ಬೋದು.
ಸೊ ನಾವು ಹೋಗ್ಬಿಟ್ಟು ಹಾಗೇ ನಮ್ಮ ಮನೆ ಹತ್ರ ಒಂದು ಆಂಜನೇಯ ಟೆಂಪಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ನವಗ್ರಹಕ್ಕೂ ಒಂದು ಸಪ್ರೇಟಾಗಿ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ಹಚ್ತೀವಿ, ನಾನು ನಮ್ಮ ಯಜಮಾನ್ರು ಹಚ್ಚಿ ಬರ್ತೀವಿ. ಅಲ್ಲಿ ಒಂದು ನವಗ್ರಹವನ್ನು ನಾವು ಸುತ್ತಬೇಕಾದ್ರೂ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ, ಅದು ನಾವು ಸೂರ್ಯ ಹುಡೋಕ್ಕಿಂತ ಮುಂಚೆನೇ ಹಚ್ಬೇಕಾಗುತ್ತೆ. ಹಾಗಾಗಿ ಹಚ್ಬಿಟ್ಟು 5:15 ಒಳಗಡೆ ನಾವು ಪ್ರದಕ್ಷಿಣೆನೂ ಕೂಡ ಹಾಕಬೇಕಾಗುತ್ತೆ. ಒಬ್ಬೊಬ್ಬರು ಏನು ಮಾಡ್ತಾರೆ, ಒಂದು ಸ್ಮಾಲ್ ಮಿಸ್ಟೇಕ್ ಮಾಡ್ತಾರೆ. ಏನಪ್ಪ ಅಂತಂದರೆ ಎಳ್ಬತ್ತಿ ಹಚ್ಬೇಕಾದ್ರೆ ಎಳ್ಬತ್ತಿ ಹಚ್ಚಾದ್ಮೇಲೆ ಏನು ಮಾಡ್ತಾರೆ, ಅದನ್ನು ತೆಗೆದು ಹಿಂಗೆ ದೇವರಿಗೆ ನಮಸ್ಕಾರ ಮಾಡ್ಕೋತೀವಲ್ಲ, ಆ ರೀತಿ ಹಣೆಗೆ ಹೊತ್ಕೋತಾರೆ. ಅದನ್ನು ಮಾಡಬಾರ್ದು. ಅದನ್ನು ಮಾಡೋದ್ರಿಂದ ಯಾರೆಲ್ಲ ಹಚ್ಚಿರ್ತಾರೋ ಅವ್ರ ಪಾಪಕರ್ಮಗಳು, ನಮ್ಮ ಪಾಪಕರ್ಮಗಳು ಎಲ್ಲವನ್ನು ನಾವೇ ತಗೊಂಡು ಹೋದಂಗೆ ಆಗುತ್ತೆ. ಸೊ ಅದನ್ನು ನಾವು ಮುಟ್ಟಕ್ಕೂ ಹೋಗಬಾರ್ದು, ಹಿಂಗೆ ಹಣೆಗೆ ಹಾಕ್ಕೊಳ್ಳಬಾರ್ದು. ಪ್ರದಕ್ಷಿಣೆ ಮಾಡಬೇಕಾದ್ರೆ ಒಬ್ಬೊಬ್ಬರು ಸುಮ್ಮನೆ ಸುತ್ತುತ್ತಾ ಇರ್ತಾರೆ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ನಾವು ಒಂದು ಶ್ಲೋಕವನ್ನು ಹೇಳ್ಕೊಂಡು ಪ್ರದಕ್ಷಿಣೆಯನ್ನು 9 ಬಾರಿ ಹಾಕಬೇಕಾಗುತ್ತೆ ನವಗ್ರಹಗಳ ಸುತ್ತ. ಏನಪ್ಪ ಅದಂದರೆ, ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಾಯ ರಾಹು ಕೇತುವೆ ನಮಃ ಅಂತೇಳಿ ಮನಸ್ಸಲ್ಲಿ ಹೇಳ್ಕೊಂಡು ನಾವು ಗ್ರಹವನ್ನು ಸುತ್ತಬೇಕಾಗುತ್ತೆ. ಇದೆಲ್ಲನೂ ನೀಟಾಗಿ ಮಾಡಿಕೊಂಡು ಒಬ್ಬೊಬ್ಬರು ನವಗ್ರಹಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಿರ್ತಾರೆ. ಅದು ಕೂಡ ತಪ್ಪು. ನವಗ್ರಹಗಳನ್ನು ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗಬಾರ್ದು. ಅದ್ರ ದೋಷ ನಮಗೇನೆ. ಯಾಕೆಂತಂದರೆ ನವಗ್ರಹ ಎಲ್ಲದಕ್ಕಿಂತ ಶ್ರೇಷ್ಠ. ಸೊ ಅದ್ರ ದೋಷ ನಮಗೇನೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಯಾವತ್ತೂ ಕೂಡ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು, ದೂರದಿಂದನೇ ನಮಸ್ಕಾರ ಮಾಡ್ಕೋಬೇಕು ಫ್ರೆಂಡ್ಸ್. ಜೊತೆಗೆ ಇದನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಕೆಲವೊಬ್ಬರು ಒಂದೊಂದು ಸಂಕಲ್ಪಗಳಿಂದ ಮಾಡ್ತಾರೆ, ಅದು ತುಂಬ ಒಳ್ಳೆಯದಾಗುತ್ತೆ ಕೂಡ. ನಾನು ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಈ ರೀತಿ ನೋಡಿ ಬಂದು ಇಲ್ಲಿ ನಮ್ಮ ಮನೆ ಆಂಜನೇಯನ ಟೆಂಪಲ್ ಹತ್ರ ಬಂದು ಇಲ್ಲಿ ಎಳಬತ್ತಿಯನ್ನು ಇಟ್ಟು ನಾವಿಬ್ಬರು ಕೂಡ ಪೂಜೆ ಸಲ್ಲಿಸ್ಕೊಂಡು ಹೋಗುವಂಥದ್ದು. ಪೂಜೆ ಸಲ್ಲಿಸ್ಕೊಂಡು ಹೋಗ್ಬಿಟ್ಟು ಮತ್ತೆ ಮನೇಲಿ ತಿಂಡಿ ಅದು ಇದು ಮಾಡ್ಕೊತೀವಿ ಫ್ರೆಂಡ್ಸ್. ನೋಡಿ ಈ ರೀತಿ ಧನುರ್ಮಾಸವನ್ನು ಮಾಡಬೇಕು. ನೀವು ಎಲ್ಲರೂ ಕೂಡ ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.